ಕೂಲಿ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಯುವ ಚಿತ್ರದ ಮೇಕಿಂಗ್ ಬಗ್ಗೆ ಡಿಸ್ಕಷನ್ಸ್ ಆಗ್ತಾ ಇತ್ತಾ? ರಜನಿಕಾಂತ್ ಇರ್ಬೋದು, ಆಮಿರ್ ಖಾನ್ ಇರ್ಬೋದು, ಡಿಸ್ಕಷನ್ಸ್ ಆಗ್ತಾ ಇಲ್ಲಪ್ಪ, ಇತ್ತಾ? ಇಲ್ಲ ಅಲ್ಲಿ ಹೋದಾಗ ನಾನು ಕೂಲಿ ಅಷ್ಟೇ. ಇಲ್ಲ, ಫ್ರೀ ಟೈಮಲ್ಲಿ ಸರ್, ಫ್ರೀ ಟೈಮಲ್ಲಿ ನೀವೆಲ್ಲ ಕಲೀಗ್ಸ್ ಇರ್ತೀರಾ? ಇಲ್ಲ ಅವ್ರ ಹತ್ರ ಮಾತಾಡ್ತೀರಿ, ಎಷ್ಟೋ ತಿಳ್ಕೊಳ್ಳೋದು. ಒಂದು ಯೂನಿವರ್ಸಿಟಿ ಜೊತೆಲಿ ಕೂತಂಗಿರುತ್ತೆ. ಸಿಕ್ಕಾಪಟ್ಟೆ ನಾನು ಆ್ಯಕ್ಚುಲಿ ಅವ್ರದ್ದು ಎಷ್ಟೋ ವಿಡಿಯೋಸ್ಗಳು ನೋಡಿದ್ದೀನಿ. ತುಂಬಾ ದೊಡ್ಡ ಫ್ಯಾನ್, ನಿಜ ಹೇಳ್ಬೇಕಂತ ನಾನು ಅವ್ರಿಗೆ. ಏನು ಹೇಳಿ, ಅವ್ರ ಜೊತೆ ವರ್ಕ್ ಮಾಡಿದ್ದೆ ಒಂದು ಸೌಭಾಗ್ಯ ಅಷ್ಟೇ. ಯೂಶಲಿ ಈಗ ನಂದು ಅಂತ ನಾನೇನೋ ಒಂದು ಮಾಡಿದಾಗ ಅದನ್ನು ನನಗೆ ತೋರಿಸುವಂತಹ ಕುತೂಹಲ ಎಲ್ರಿಗೂ ಇರುತ್ತೆ. ಅಂದರೆ ನಾನು ಇಂಥದ್ದೊಂದು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳುವಂತಹ ಕುತೂಹಲ ಇರುತ್ತೆ. ಸೊ ನಿಮಗೆ ಗೊತ್ತಿಲ್ಲದಾಗೆ ಯಾವುದಾದ್ರೂ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ರೆ, ಅವ್ರು ನೋಡಿದ್ರೆ ಯಾವುದಾದ್ರೂ ಸಿನಿಮಾದ ಕ್ಲಿಪ್ಪಿಂಗ್ಸನ್ನು ಮೇಕಿಂಗ್ ಟೈಮ್ನಲ್ಲಿ ನೋಡಿಬಿಟ್ಟು ಇದು ಸಖತ್ತಾಗಿದೆ, ಇದು ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅಂತ ಏನಾದರೂ ಹೇಳಿದ್ರಾ ನಿಮ್ಮ ಜೊತೆಗೆ ಮಾತಾಡಬೇಕಾದ್ರೆ? ಇಲ್ಲ ಏನೋ ಮಾಡ್ತಿದ್ದೀರಂತೆ ಏನು ಅಂದಾಗ, ಸರ್ ಇದು ಮಾಡ್ತಿದ್ದೀನಿ ಅಂತ ಹೇಳಲೇಬೇಕಾಗತ್ತೆ. ಸೊ ತೋರಿಸಿದಾಗ ತುಂಬ ಇದಾದ್ರು, ಏನು ಹಿಂಗೆ ಮಾಡಿದ್ದೀರಾ, ಇಷ್ಟೊಂದು ಸಿಕ್ಕಾಪಟ್ಟೆ ಖರ್ಚಾಗಿರ್ಬೇಕಲ್ಲ ಬಡ್ಜೆಟು, ಏನು ಈ ಥರ ಎಲ್ಲ ಮಾಡಿದ್ದೀರಾ ಅಂತ. ಒಂದು ಅವರೇ ನೂರಾರು ಸಾವಿರಾರು ಕೋಟಿ ಪಿಕ್ಚರ್ ಮಾಡ್ತಾರೆ, ಆದರೂ ಅವ್ರ ದೊಡ್ಡ ಗುಣ ಏನಂದ್ರು, ಏನು ಈ ಥರ ಮಾಡಿದ್ದೀರಾ ಅಂತ ಹೊಗಳಿದ್ರು ಅಷ್ಟೇ. ನಮಗೊಂದು ಸಣ್ಣ ಒಂದು ಇನ್ಸ್ಪಿರೇಷನ್ ಅಷ್ಟೇ ಅವ್ರ ಜೊತೆ ಮಾತಾಡಿದಾಗ. ಓಕೆ, ವಾರ್ನರ್ನಲ್ಲಿ ಅನೇಕ ವಿಚಾರಗಳನ್ನ, ಅಂದರೆ ಲೇಯರ್ಸ್, ಕಥೆಯಲ್ಲಿ ಲೇಯರ್ಸ್ ಹೇಗೆ ಸಾಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀರಾ. ಜಾತಿವಾದದ ಬಗ್ಗೆ ಮಾತಾಡ್ತೀರಾ, ಆಮೇಲೆ ಮಂಗಳ ಗ್ರಹಕ್ಕೆ ಕಳಿಸ್ತಾ ಇದೀವಿ ಬಟ್ ನಾವೇ ಪಾತಾಳಕ್ಕೆ ಬೀಳ್ತಾ ಇದೀವಿ, ಇದು ನಮಗೆ ಗೊತ್ತಾಗ್ತಾ ಇಲ್ಲ ಡೆವಲಪ್ಮೆಂಟ್ ಹೆಸರಲ್ಲಿ ಅಂತ ವಿಚಾರಗಳನ್ನು ಹೇಳ್ತೀರಾ. ಜಸ್ಟ್ ಟಚ್ ಮಾಡಿದ್ದೀರಾ ಸಿನಿಮಾದಲ್ಲಿ ಈ ಲೇಯರ್ಸನ್ನು, ಅಥವಾ ಡೆಪ್ತಾಗಿ ಹೋಗಿದ್ದೀರಾ ಹೇಗೆ ಅಂತ? ಇಲ್ಲಮ್ಮ, ಅದನ್ನ ನೀವು ಹೇಳ್ಬೇಕು. ಆ್ಯಕ್ಚುಲಿ ಆ ಥರ ಏನು ನಾನು ಒಂದು ಯಾವುದೂ ವಿಷಯಕ್ಕಲ್ಲ. ಆ್ಯಕ್ಚುಲಿ ಎಲ್ಲವೂ ಇಟ್ ಈಸ್ ಅದೇ ನಾನು ಹೇಳೋದಲ್ಲ, ಇದೊಂಥರ ಇನ್ನೊಂದ್ಸತಿ ಮತ್ತೊಂದ್ಸತಿ ಹೇಳ್ತೀನಿ. ಇವಾಗ ಒಂದು ಹಣ್ಣಿಂದು ಒಂದು ಪೀಸ್ ಕಟ್ ಮಾಡಿ ನಿಮಗೆ ಕೊಟ್ಬಿಟ್ಟು ಇವು ಯಾವ ಹಣ್ಣು ಹೇಳಿ ಅಂದರೆ ನೀವು ಹೇಳ್ತೀರಾ ಆ್ಯಪಲ್, ಆರೆಂಜು ಅಂತ ಹೇಳ್ತೀರಾ. ಫ್ರೂಟ್ ಸ್ಯಾಲಡಲ್ಲಿ ಒಂದು ಪೀಸ್ ತೆಗೆದು ನಿಮಗೆ ಕೊಟ್ಟರೆ ಯಾವ ಹಣ್ಣು ಹೇಳಿ, ಇದ್ರೊಳಗೆ ಏನು ಫ್ರೂಟ್ ಸ್ಯಾಲಡಲ್ಲಿ ಯಾವ್ಯಾವ ಹಣ್ಣಿದೆ ಅಂದರೆ ನಿಮ್ಗೆ ಹೇಳೋಕ್ಕಾಗಲ್ಲ. ಸೊ ಒಂದು ಸಣ್ಣ ಎಕ್ಸಾಂಪಲ್ ಆ ಥರ ಕೊಡ್ತಾ ಇದ್ದೀನಿ. ಸೊ ಆ ಥರ ಇದರಲ್ಲಿ ಬೇರೆ ಬೇರೆ ಆಸ್ಪೆಕ್ಟ್ಸ್ ಇದಾವೆ, ಬೇರೆ ಏನೋ ಇದಿದೆ. ಸೊ ಇಟ್ ಇಸ್ ನಾಟ್ ಒನ್ ಇದಲ್ಲ. ಏನು ಹೇಳಿ, ಇವಾಗ ಒಂದು ನೋಡ್ರೆ ಇದೇನಾ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ನೀವು. ಇನ್ನೊಂದು ಯಾವುದೋ ಬಿಟ್ಟರೆ ಇದೇನೇ, ಇದು ಬೇರೆ ಥರ ಇದೆ ಅನ್ಸ್ಬೋದು ನಿಮಗೆ. ಓವರ್ ಆಲ್ ನೀವೊಂದು ಟೋಟಲ್ ಆಗಿ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರ್ಬೋದು. ಸೊ ಇದು ಹಲವಾರು ಲೇಯರ್ಸಲ್ಲಿರುವಂಥ ಇದು. ನೀವು ನೋಡ್ಬೇಕಾದ್ರೆ ಒಂದು ಕಮರ್ಷಿಯಲ್ ಆಗಿ ಒಂದು ಪಿಕ್ಚರ್ ನೋಡ್ರೆ ಆ್ಯಕ್ಷನ್ಸ್ ಇದೆ, ಸಾಂಗ್ಸ್ ಇದೆ, ಎಲ್ಲವೂ ಏನೋ ಎಮೋಷನ್ ಎಲ್ಲವೂ ಇದೆ ಒಂದು ಸಿನಿಮಾ ಥರ ನೀವು ನೋಡಬೇಕು ಅಂದರೆ. ಇನ್ನೊಂದು ಚೂರು ಒಂದು ಸ್ವಲ್ಪ ನೀವು ಡೀಪ್ ಆಗಿ ನೋಡ್ರೆ ಅದ್ರೊಳಗಡೆ ಇನ್ನೊಂದು ಲೇಯರ್ ಕಾಣಿಸುತ್ತೆ ನಿಮಗೆ, ಇನ್ನೂ ಡೀಪ್ ಆಗಿ ಹೋಗ್ಬೋದು. ಇವಾಗ ನೋಡಿ, ನನಗೊಂದು ಬೇರೆ ಏನೋ ಒಂದು ಬಿಲೀಫ್ ಇದ್ದಿದ್ದೇನೆಂದರೆ, ನನಗದು ಭಾಳ ಇದಿತ್ತು. ಯಾಕಂದರೆ ಅವಾಗಲೇ ಪ್ರೂವ್ ಮಾಡಿರು ಉಪೇಂದ್ರ ಅಂದಾಗ ಇದು ಈ ಥರ ಹೆಸರಿಟ್ಟಿದ್ದಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅದನ್ನು. ಸೊ ಅವಾಗ ಅನ್ನಿಸ್ತಾನೆ ಇತ್ತು, ನೀನು ಇಷ್ಟು ಯೋಚನೆ ಮಾಡಿದ್ರೆ ಜನ ಇಷ್ಟು ಯೋಚನೆ ಮಾಡ್ತಾರೆ ಅಂತ. ಆ ಒಂದು ಧೈರ್ಯ ಅಷ್ಟೇ. ಅವಾಗ ನಾನು ಇಷ್ಟು ಯೋಚನೆ ಮಾಡ್ಬೋದು, ಅವ್ರು ಇಷ್ಟು ಯೋಚನೆ ಮಾಡೋಕ್ಕಾರೆ ಅರ್ಥ ಆಯ್ತಾ, ನಾನು ಈ ಲೆವೆಲ್ ಅವ್ರು ಸ್ಟ್ರೆಚ್ ಮಾಡ್ಬೋದು. ಆ ಒಂದು ಪ್ರಯತ್ನ ಅಷ್ಟೇ. ನನಗೆ ಆ ಒಂದು ಕಾನ್ಫಿಡೆನ್ಸ್ ಇದೆ, ಖಂಡಿತ ಇವ್ರು ಇದನ್ನ ಡಿಕೋಡ್ ಮಾಡ್ತಾರೆ ಅಂತ. ಅದನ್ನ ಪ್ರೂವ್ ಮಾಡ್ತಾನೆ ಬರ್ತಾ ಇದ್ದಾರೆ. ಒಂದೇನೋ ಒಂದು ಸಣ್ಣದ್ ಬಿಟ್ರು ಕೂಡ ಅದನ್ನ 100 ಥರ ಡಿಕೋಡ್ ಮಾಡ್ತಾರೆ. ನಾವು ಹೌದಾ ಹಿಂಗೆ ಅನ್ಕೊಂಡ್ ಮಾಡಿದ್ವು ಅಂತ ನಾವೇ ಅನ್ಕೊಬೇಕು. ಆ ಥರ ಏನೋ ಡಿಕೋಡ್ ಮಾಡ್ತಾರೆ. ಆಬ್ವಿಯಸ್ಲಿ ಈಗ ಒಂದು ದೊಡ್ಡ ಟ್ವಿಟರ್ ಅಲ್ಲೆಲ್ಲ ಟ್ರೆಂಡ್ ಆಗ್ತಾ ಇದೆ. ನೀವು ಒಂದೊಂದು ವಿಚಾರನ ಹಂಚ್ಕೊಂಡಾಗ್ಲೂ ಕೂಡ ಇದು ಹೀಗಿದೆ ಅಂತ ಡಿಕೋಡ್. ಅದ್ರಲ್ಲಿ ಯಾವ್ದಾದ್ರು ಸತ್ಯ ಇದೆ ಅನ್ನೋದು ನಿಮ್ಗೆ ಅನಿಸ್ತಾ ಹೇಗೆ ಅಂತ? ಇಲ್ಲ, ಖಂಡಿತ. ನೀವು ಅವ್ರು ಹೇಳೋದೇ ಸತ್ಯ, ನಾನು ಹೇಳೋದು ಟ್ರೈ ಮಾಡಿರ್ತೀನಿ ಅಷ್ಟೇ. ಇದು ಏನು ಅಂತ ಕೇಳಿರ್ತೀನಿ, ನೀವು ಹೇಳಿದಾಗ ವಾವ್ ಅನ್ಸುತ್ತೆ ಆಕ್ಚುಲಿ. ಬಟ್ ನಿಮ್ಮ ಹತ್ರ ಉತ್ತರ ಇರುತ್ತಾ ಆ ಪ್ರಶ್ನೆಗಳಿಗೆ? ಇಲ್ಲ, ನಾವು ಏನೇನೋ ಅನ್ಕೊಂಡಿರ್ತೀವಿ ಆಕ್ಚುಲಿ. ನಾನು ಅದೇ ಹೇಳದ್ನಲ್ಲ, ಇಷ್ಟು ಯೋಚನೆ ಮಾಡೋರು ನಾವು ಇಷ್ಟು ಅನ್ಕೊಂಡಿರ್ತೀವಿ, ಅವ್ರ ಕೆಪಾಸಿಟಿ ಇಷ್ಟಿದೆ. ನಾನು ಅದೊಂದನ್ನು ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಅರ್ಥ ಆಗುತ್ತೆ ಆಕ್ಚುಲಿ, ನಿಮ್ ಕೆಪಾಸಿಟಿ ನಿಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ ಸಿನಿಮಾ ನೋಡಿದಾಗ. ಈ UI ಅಲ್ಲಿ ಕುದುರೆಲಾಳವನ್ನು ನೋಡ್ತಾ ಇದ್ವಿ, ಅದೃಷ್ಟದ ಮೇಲೆ ಅಷ್ಟೊಂದು ನಂಬಿಕೆನಾ ಉಪೇಂದ್ರ ಅವ್ರಿಗೆ? ಇಲ್ಲ ಹಂಗಲ್ಲ. ಇದರಲ್ಲಿ ಆಕ್ಚುಲಿ ನಮ್ಮ ಸಬ್ಜೆಕ್ಟ್ ಅಲ್ಲೇ ಕುದುರೆ ಇದೆ. ಸೊ ಆ ಥರದ್ದು ಒಂದು ಸಬ್ಜೆಕ್ಟಲ್ಲಿ ಆ ಥರ ಪಾರ್ಟ್ ಇದೆ ಅದರಲ್ಲಿ. ಸೊ ನಾವು ಫಸ್ಟ್ ಬಿಟ್ಟಾಗ ಒಂಥರ ಟೈಟ್ಲ್ ಬಿಟ್ವಿ ಒಂದು, ಆಮೇಲೆ ಅದ್ರೊಳಗಿರೋ ಲೇಯರ್ದು ಇನ್ನೊಂದು ಟೈಟ್ಲ್ ಅದಷ್ಟೇ, ಇನ್ನೊಂದು ಫಾರ್ಮ್ ಆಫ್ ಟೈಟ್ಲ್ ಅಷ್ಟೇ. UI ಅನ್ನೋದನ್ನೇ ಬೇರೆ ಥರ ಹೇಳಿದೀವಿ ಅಷ್ಟೇ. ಓಕೆ, ಬಹಳಷ್ಟು ಜನ ಕಲ್ಕಿ ಅವತಾರ ಇರ್ಬೋದು ಅಂತೆಲ್ಲ ಗೆಸ್ ಮಾಡ್ತಾರೆ. ಎಲ್ಲ ಗೆಸ್ ವರ್ಕ್ಸೇ ನಡೀತಾ ಇದೆ ಸದ್ಯಕ್ಕೆ. ಕಲ್ಕಿ, ಸತ್ಯಯುಗ ಅಂತೆಲ್ಲ ಮಾತಾಡ್ತಿದ್ದಾರೆ. ಹಿಂದೂ ಪುರಾಣದಲ್ಲೂ ಕೂಡ ಕಲ್ಕಿಗೆ ಅದರದೇ ಆದ ಒಂದು ಉಲ್ಲೇಖ ಇದೆ. ನಾವು ಸಿಖ್ಖರಲ್ಲೂ ನೋಡಿದ್ದೀವಿ, ಬೌದ್ಧಿಸ್ಟ್ಗಳಲ್ಲೂ ನೋಡಿದ್ದೀವಿ. ನಿಮ್ಮ ಕಲ್ಪನೆ ಕಲ್ಕಿ ಹೀಗಿರ್ತಾನೆ ಅಂತ ಏನು ಹೇಳೋದಕ್ಕೆ ಹೊರಟಿದ್ದೀರಾ? ಅದೇ ನೀವು ನೋಡ್ಬೇಕು ಅದನ್ನ. ನೀವು ಒಂಚೂರು ಬಿಟ್ಕೊಡಿ ಸರ್, ಏನಾಗಲ್ಲ, ಇಷ್ಟೊಂದು ಕಂಜೂಸಿ ಮಾಡಬೇಡಿ. ಅಲ್ಲ, ಬಿಟ್ರೆ ನಿಮ್ಗೆ ಏನಿರುತ್ತೆ ಪಿಕ್ಚರ್ಗೆ ಹೋದಾಗ? ಆಲ್ರೆಡಿ ತುಂಬಾ ಪ್ರಶ್ನೆಗಳಿದೆ. ಏನಿಲ್ಲ, ನಿಮ್ಗೆಲ್ಲ ಕ್ಲಾರಿಫಿಕೇಶನ್ ಸಿಗೋದು ನೀವು ಸಿನಿಮಾ ನೋಡಿದಾಗ. ಅಷ್ಟು ಮಾತ್ರ ಹೇಳಬಲ್ಲೆ ನಾನು.